ನಮಸ್ಕಾರ. ಆರ್ಗ್ಯಾನಿಕ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಮಾಡ್ತಾ ಇರುವಂಥ ರೆಸಿಪಿ ಸಾಬುದಾನ ಹಾಗೆಯೇ ಕ್ಯಾರೆಟ್ ಹಾಕಿ ಪಾಯಸ ಮಾಡ್ಕೊಳ್ತಾ ಇದ್ದೀನಿ. ಹೇಗೂ ನವರಾತ್ರಿ ಶುರುವಾಯಿತು. ಮೊದಲನೇ ದಿನದ ನೈವೇದ್ಯಕ್ಕೆ ಪಾಯಸ ಮಾಡ್ಕೊಳ್ಳೋಣ ಅಂಥೇಳಿ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು 1 ಗಂಟೆ ಮುಂಚೆನೇ ಸಾಬುದಾನನ ನೆನೆಸಿಟ್ಕೊಂಡಿದ್ದೀನಿ. ಇದಾದಮೇಲೆ ಕ್ಯಾರೆಟ್ನ ಸಿಪ್ಪೆ ತೆಗೆದು ಸಣ್ಣಕ್ಕೆ ತುರಿದಿಟ್ಕೊಳ್ತೀನಿ. ಈ ಪಾಯಸದಲ್ಲಿ ಸಾಬುದಾನದ ಜೊತೆಗೆ ಕ್ಯಾರೆಟ್ ಇಲ್ಲದೇ ಬೇರೆ ತರಕಾರಿನೂ ಸಹ ಹಾಕಿ ಮಾಡ್ಕೊಳ್ಬಹುದು. ಬೀಟ್ರೂಟ್ ಆಗಿರ್ಬೋದು, ಎಳೆಯ ಸೋರೆಕಾಯಿನೂ ಸಹ ಹಾಕಿ ಮಾಡಬಹುದು. ಇವಾಗ ಕ್ಯಾರೆಟ್ ಸಹ ತುರಿದಾಗಿದೆ. ಇವಾಗ ಪಾಯಸ ರೆಡಿ ಮಾಡ್ಕೊಳ್ಳೋಣ. ಈ ತುಪ್ಪನ ಮನೆಯಲ್ಲೇ ರೆಡಿ ಮಾಡ್ಕೊಂಡಿರುವಂಥದ್ದು. ಎಷ್ಟು ಮರಳಾಗಿ ಚೆನ್ನಾಗಿ ಬಂದಿತ್ತು. 1-2-3 ಸ್ಪೂನ್ ಆಗುವಷ್ಟು ತುಪ್ಪ, ಅದಕ್ಕೆ ದ್ರಾಕ್ಷಿ ಹಾಗೆಯೇ ಗೋಡಂಬಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕು. ಇದು ಸ್ವಲ್ಪ ಕಂದು ಬಣ್ಣ ಬಂದಾದಮೇಲೆ ಇವಾಗ ತುರಿದಿಟ್ಕೊಂಡಿರುವಂತಹ ಕ್ಯಾರೆಟ್ನ ಹಾಕ್ಕೊಳ್ತೀನಿ. ಇದ್ರ ಜೊತೆಗೆ ಕ್ಯಾರೆಟ್ನ ತುರ್ಕೊಂಡಿರೋದ್ರಿಂದ ಒಂದು 5 ನಿಮಿಷಕ್ಕೆ ಇದು ಚೆನ್ನಾಗಿ ಬೇಯುತ್ತೆ. ತುಪ್ಪದಲ್ಲೇ ಒಂದು 2 ನಿಮಿಷ ಫ್ರೈ ಮಾಡಿ ಲಿಡ್ನ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಲೋ ಫ್ಲೇಮ್ನಲ್ಲಿ ಕ್ಯಾರೆಟ್ನ ಬೇಯಲಿಕ್ಕೆ ಇಟ್ಕೊಳ್ಬೇಕು. ಏನು ನೀರು ಹಾಕೋ ಅವಶ್ಯಕತೆ ಇಲ್ಲ. ಹಬೆನಲ್ಲೇ ಕ್ಯಾರೆಟ್ ಚೆನ್ನಾಗಿ ಬೇಯುತ್ತೆ. ನಾವಿಲ್ಲಿ ಸಾಬುದಾನ ಹಾಕ್ತಾ ಇರೋದ್ರಿಂದ ಪಾಯಸ ಗಟ್ಟಿಯಾಗಿ ಚೆನ್ನಾಗಿ ಬರುತ್ತೆ. ಇವಾಗ ಆಲ್ಮೋಸ್ಟ್ ಇದು ಒಂದು ಅರ್ಧ ಚೆನ್ನಾಗಿ ಬೆಂದಿದೆ ಕ್ಯಾರೆಟು. ಇಷ್ಟು ಬೆಂದಿದ್ರೆ ಸಾಕು. ಇವಾಗ ಏನು ಮಾಡಬೇಕು ಅಂತ ಹೇಳಿದ್ರೆ, ನೆನೆಸಿಟ್ಕೊಂಡಿರುವಂತಹ ಸಾಬುದಾನನ ಇದರಲ್ಲಿ ಹಾಕ್ಕೊಳ್ಬೇಕು. ಸಾಬುದಾನನ ನೆನೆಸಿರೋದ್ರಿಂದ ಅದು ಬೇಗನೂ ಸಹ ಬೇಯುತ್ತೆ. ಅದರ ನೀರಿನ ಸಮೇತವಾಗಿಯೇ ಹಾಕ್ಕೊಳ್ಬೇಕು. ಇದನ್ನು ನಾನು ಒಂದ್ಸರಿ ವಾಶ್ ಮಾಡಿ 1 ಗಂಟೆ ಮುಂಚೆನೇ ಫಿಲ್ಟರ್ ನೀರಿನಿಂದನೇ ಇದನ್ನು ನೆನೆಯಲಿಕ್ಕೆ ಬಿಟ್ಟಿದ್ದೆ. ಆ ನೀರಿನ ಸಮೇತನೇ ಹಾಕ್ಕೊಳ್ಬೇಕು ಇದ್ರ ಜೊತೆಗೆ. ಇವಾಗ ಒಂದು ಅರ್ಧ ಲೀಟ್ರ್ ಆಗುವಷ್ಟು ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಹಾಕ್ಕೊಂಡು ಒಂದು 5-10 ನಿಮಿಷ ಇದ್ರ ಜೊತೆ ಕುದೀಲಿ. ಈ ಕಡೆ ಕ್ಯಾರೆಟು ಸಹ ಚೆನ್ನಾಗಿ ಬೇಯಬೇಕು, ಸಾಬುದಾನ ಸಹ ಒಂದು ಸ್ವಲ್ಪ ಬೇಯಬೇಕು. ಇದೆರಡು ಬೇಯೋವರೆಗೂ ಇದನ್ನು ಕುದಿಸ್ಕೊಳ್ಳೋಣ. ಒಂದು 5-10 ನಿಮಿಷ. ಬೇಗನೆ ಒಂದು 10 ನಿಮಿಷಕ್ಕೆಲ್ಲ ಇದು ರೆಡಿ ಆಗುತ್ತೆ ಪಾಯಸ. ಚೆನ್ನಾಗಿಯೂ ಸಹ ಇರುತ್ತೆ. ಕ್ಯಾರೆಟಿನ ಬಣ್ಣ ಸಹ ಎಷ್ಟು ಚೆನ್ನಾಗಿ ಬಂದಿದೆ ನೋಡ್ತಾ ಇರ್ಬೋದು. ಇವಾಗ ಕ್ಯಾರೆಟ್ ಹಾಗೆಯೇ ಸಾಬುದಾನ ಎರಡೂ ಸಹ ಚೆನ್ನಾಗಿ ಬೆಂದಿದೆ. ಇವಾಗ ನಾನಿಲ್ಲಿ ಕಲ್ಸಕ್ರೆನ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಸ್ವಲ್ಪ ದಪ್ಪದಾಗಿರುವಂತಹ ಕಲ್ಸಕ್ರೆ ಸಿಗುತ್ತೆ. ಅದನ್ನು ಹಾಕಿ ಒಂದು 5 ನಿಮಿಷ ಕೊನೆಯಲ್ಲಿ ಕುದಿಸ್ಕೊಳ್ಬೇಕು. ಇದೆಲ್ಲ ಬೆಂದಾದ್ಮೇಲೆ ಕೊನೆಯಲ್ಲಿ ಹಾಕಬೇಕು. ಇಲ್ಲ ಅಂತ ಹೇಳಿದ್ರೆ ಸಾಬುದಾನ ಬೇಯೋದಿಲ್ಲ. ಸಕ್ಕರೆ ಬೇಗನೆ ಹಾಕ್ಕೊಂಡ್ರೆ. ಇದಾದ್ಮೇಲೆ ನಾನಿಲ್ಲಿ ಹಾಲಿನಲ್ಲಿ ಒಂದು 10 ನಿಮಿಷ ಮುಂಚೆನೇ ಕೇಸರಿ ನೆನೆ ಹಾಕ್ಕೊಂಡಿದ್ದೆ, ಅದನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ. ಬಣ್ಣನೂ ಚೆನ್ನಾಗಿ ಬರುತ್ತೆ, ಟೇಸ್ಟು ಸಹ ಚೆನ್ನಾಗಿರುತ್ತೆ. ಇವಾಗ ಕ್ಯಾರೆಟ್ ಹಾಗೆಯೇ ಸಾಬುದಾನ ಚೆನ್ನಾಗಿ ಬೆಂದಿದೆ. ಇಷ್ಟಾಗಿದ್ದರೆ ಸಾಕು. ಪಾಯಸ ತಣ್ಣಗಾಗ್ತಾ ಆಗ್ತಾ ಇನ್ನೂ ಥಿಕ್ಕಾಗಿ ಗಟ್ಟಿಯಾಗಿ ಚೆನ್ನಾಗಿ ಬರುತ್ತೆ ಪಾಯಸ. ಟೇಸ್ಟಿಯಾಗೂ ಚೆನ್ನಾಗಿರುತ್ತೆ. ಕ್ಯಾರೆಟ್ನ ಕಲರ್ ಸಹ ತುಂಬಾ ಚೆನ್ನಾಗಿರುತ್ತೆ. ನೋಡಲಿಕ್ಕೂ ಸಹ, ತಿನ್ನಲಿಕ್ಕೂ ಸಹ ಅಷ್ಟೇ. ಇವಾಗ ಕೊನೆಯಲ್ಲಿ ಸ್ವಲ್ಪ ಏಲಕ್ಕಿ ಪೌಡರ್ನ ಹಾಕ್ಕೊಂಡ್ರೆ ನಮಗೆ ಸಾಬುದಾನ ಹಾಗೆಯೇ ಕ್ಯಾರೆಟ್ನ ಪಾಯಸ ರೆಡಿ ಆಗುತ್ತೆ. ಲಿಡ್ ಕ್ಲೋಸ್ ಮಾಡಿ ಒಂದು 10-15 ನಿಮಿಷ ಬಿಟ್ಟರೆ ಸ್ವಲ್ಪ ಗಟ್ಟಿಯಾಗಿ ಆಗುತ್ತೆ ಪಾಯಸ. ನೋಡಿ, ಈ ರೀತಿಯಾಗಿರಬೇಕು. ತುಂಬಾ ಚೆನ್ನಾಗಾಗಿತ್ತು. ನೀವು ಒಂದ್ಸರಿ ಮಿಸ್ ಮಾಡದೆ ಈ ರೆಸಿಪಿನ ಟ್ರೈ ಮಾಡಿ. ಹೇಗಾಯಿತು ಅಂಥೇಳಿ ಕಮೆಂಟ್ ಮಾಡಿ. ನನ್ನ ಈ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಸ್ನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.